ನಂಬಿಕೆಟ್ಟವರಿಲ್ಲ ನಂಬಿಕೆಟ್ಟವರಿಲ್ಲ ನಂಬಿಕೆಟ್ಟವರಿಲ್ಲವೋ ನೀ ಕೇಳೋ ನಂಬಿಕೆಟ್ಟವರಿಲ್ಲವೋ. ಎಲ್ಲನೂ ನಾವು ನಂಬೋಕ್ಕಾಗಲ್ಲ ಅನ್ನೋದು ನಿಜ. ಬಟ್ ಯಾರು ನಮ್ಮದೇನೋ ಜೀವನ ಮಾಡೋದಕ್ಕಾಗೋದಿಲ್ಲ. ಅದೊಂದು ಆರೋಗ್ಯಕರವಾಗಿರೋ ಜೀವನ ಆಗಲ್ಲ. ಒಬ್ಬರು ನಮಗೆ ಲೈಫ್ನಲ್ಲಿ ಒಬ್ಬರು ಬೇಕು. ಅವ್ರನ್ನ ಜೊತೆಗೆ ನಾವು ಕಂಪ್ಲೀಟಾಗಿ ನಾವು ನಂಬಿ ನಮ್ಮ ಬಗ್ಗೆ ನಾವು ಯಾವುದು ಫಿಲ್ಟರ್ಸ್ ಇಲ್ದೇ, ಮಾಸ್ಕ್ ಇಲ್ದೇ, ಯಾವುದು ಫ್ರಿಲ್ಸು ಸಫಿಸ್ಟಿಕೇಷನ್ ಇಲ್ದೇ ನಮ್ಮ ಯೋಚನೆಗಳನ್ನ, ನಮ್ಮ ಭಾವನೆಗಳನ್ನ, ನಮ್ಮ ಮನಸ್ಥಿತಿಗಳನ್ನ ನಿರಾಳವಾಗಿ ಹಂಚ್ಕೊಳ್ಳೋಂಥವ್ರು. ನಾಟ್ ಬೀಯಿಂಗ್ ಗೆಟಿಂಗ್ ಜಡ್ಜ್ಡ್. ಆ ಭಯ ಇಲ್ದಂಗೆ ಏನಂತಾರೋ ಏನು ಅನ್ಕೊತಾರೋ, ಅದನ್ನು ಎಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡ್ಕೊತಾರೋ, ಉಪಯೋಗಿಸ್ಕೊತಾರೋ ಅನ್ನೋ ಭಯ ಇಲ್ಲದಿರೋಂಥ ಒಂದು ಹೆಲ್ದಿ ರಿಲೇಷನ್ಶಿಪ್ ಬೇಕು. ಆ ರಿಲೇಷನ್ಶಿಪ್ಪು ಫ್ರೆಂಡ್ಶಿಪ್ ಫಾರ್ಮಲ್ಲಾದರೂ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಅಸೋಸಿಯೇಷನ್ ಆಗಿರ್ಬೋದು, ಅಥವಾ ಕಂಪ್ಯಾನಿಯನ್ಶಿಪ್ ಆಗಿರ್ಬೋದು, ಎಷ್ಟು ಸರಿ ಕಲೀಗ್ಸಿಂದ ಕೂಡ ಬರ್ಬೋದು. ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಯಾರ ಕೈನಲ್ಲಿ ನಮ್ಮ ನಂಬಿಕೆಯೋ ಒಂದು ಪ್ರೀಷಿಯಸ್ ವಸ್ತುನ ಕೊಡ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಈ ನಂಬಿಕೆನ ತುಂಬ ಚೆನ್ನಾಗಿ ಉಪಯೋಗಿಸ್ಕೋತಾರೆ ಅನ್ನೋದಕ್ಕೆ ಒಂದು ಬೇಸು ಅದೊಂದು ಆನೆಸ್ಟಿ ಲೆವೆಲ್. ಆ್ಯಂಡ್ ಆನೆಸ್ಟಿ is something which is such a precious thing which cannot be expected by the cheap people. Recognizing who is the deserving person and having that one person in our life with whom we can be ourselves completely, in term I would say being absolutely seen through, is very essential for a healthy living. Seek one and become one.